ಈ ಗ್ರಹಣ ಅಂತ ಬಂದಾಗ ಆ ತಪ್ಪು ಕಲ್ಪನೆ ಸಹಜವಾಗಿ ಹುಟ್ಟುವಂತ ನೈಸರ್ಗಿಕ ಪ್ರಕ್ರಿಯೆ, ಅದನ್ನ ನಾವು ತಡೆಯೋದಕ್ಕಂತೂ ಆಗೋದಿಲ್ಲ. ಈ ಸರಿ ತಪ್ಪುಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವಾಗ ನನಗೆ ಪ್ಯೂರ್ ಸೂರ್ಯನ ಕಿರಣಗಳು ನನ್ನ ನೇಚರ್ ಮೇಲೆ ಬೀಳೋದಿಲ್ವೋ ಆ ಸಂದರ್ಭದಲ್ಲಿ ಪ್ರಕೃತಿ ಹಾಳಾಗುತ್ತೆ. ಪ್ರಾಣಶಕ್ತಿಯ ಅವ್ರು ತುಂಬಾ ಕಿತ್ತಾಡ್ತಾರೆ, ಅವ್ರು ಏಕ ನಕ್ಷತ್ರದವರು ತುಂಬಾ ಕಿತ್ತಾಡ್ತಾರೆ. ಈ ಮನುಷ್ಯನ ಟ್ರಾವೆಲ್ ಇದೆಯಲ್ಲ, ಲೈಫು, ನೇಚರು, ಅದು ಮನಸ್ಸಿನಿಂದನೇ ಆಗುವಂತ. ಏನಾಗುತ್ತೆ, ಒಂದೇ ನಕ್ಷತ್ರದವ್ರು ಇಬ್ಬರಾದಾಗ ಏನಾಗುತ್ತೆ, ಕ್ಯಾರೆಕ್ಟರಿಸ್ಟಿಕ್ ಸೇಮ್ ಇರುತ್ತೆ. ಯಾವಾಗ ಕ್ಯಾರೆಕ್ಟರಿಸ್ಟಿಕ್ ಒಂದೇ ಇರುತ್ತೋ ಅಲ್ಲಿ ಈಗೋ ಕ್ಲಾಶಸ್ಗಳು ಬರ್ಬೋದು, ಹೊಂದಾಣಿಕೆ ಸಮಸ್ಯೆಗಳು ಬರ್ಬೋದು. ಈ ರಾವಣ, ವಿಭೀಷಣ, ಕುಂಭಕರ್ಣನ ನಂತರ ಶೂರ್ಪನಖಿ ಹುಟ್ಟಿದ್ಲು, ಹಾಗಾಗಿ 3 ಗಂಡು ಹುಟ್ಟಿದ ಮೇಲೆ 1 ಹೆಣ್ಣು ಹುಟ್ಟಬಾರ್ದು ಅಂತ ಹೇಳ್ತಾರೆ. ಗಿಡ ನೆಟ್ಟಿದ್ದೀರಾ, ಅದರಲ್ಲಿ ಹುಳ ಇದೆ, ನೀವೇನ್ ಮಾಡ್ಬೇಕು, ಅವಾಗ್ಲೇನೆ ಅದಕ್ಕೆ ಔಷಧಿ ಹಾಕ್ಬಿಡ್ಬೇಕು. ಹಾಗಾದ್ರೆ ಬೆಳವಣಿಗೆ ಚೆನ್ನಾಗಾಗುತ್ತೆ. ನೀವು ತುಂಬಾ ದೊಡ್ಡ ಮರ ಆಗಿ ಇದು ಸರಿಯಾಗಿ ಏನು ಬೆಳವಣಿಗೆ ಆಗಿಲ್ಲ, ಕೊಂಬೆ ಸರಿ ಇಲ್ಲ, ಇದು ಹಣ್ಣು ಸರಿಯಾಗಿಲ್ಲ ಅಂದ್ರೆ ಕಷ್ಟ. ಸೊ ಆದ್ರೆ ಈಗ ಮಕ್ಕಳ ವಿಚಾರಕ್ಕೆ ಬಂದಾಗ ಮಕ್ಕಳು ಜನ್ಮತಃ ಒಂದಷ್ಟು ಏನು ದೋಷಗಳು ಬರುತ್ತೆ ಅಂತೆಲ್ಲ ನಾವು ಮಾತಾಡ್ತೀವಿ. ಸೊ ಈ ಜನ್ಮದಂತಹ ದೋಷಗಳಿಂದ ಆಚೆಗೆ ಒಂದಷ್ಟು ಕಲ್ಪನೆಗಳಿದೆ. ಈಗ ಮೂಲ ನಕ್ಷತ್ರದಲ್ಲಿ ಮಕ್ಕಳು ಹುಟ್ಟಿದ್ರೆ ಅವ್ರೇನೋ ಅವ್ರ ಬಗ್ಗೆ ಒಂದಷ್ಟು ತಪ್ಪು ಕಲ್ಪನೆಗಳು, ಬೇರೆ ಬೇರೆ ರೀತಿಯ, ಅಂದ್ರೆ ಇಂಥ ಈಗ ಅಮಾವಾಸ್ಯೆಯಲ್ಲಿ ಮಗು ಹುಟ್ಟಿದ್ರೆ ಈ ತರದ ಎಲ್ಲ ತಪ್ಪು ಕಲ್ಪನೆಗಳಿದೆ. ಈ ತಪ್ಪು ಕಲ್ಪನೆಗಳ ಬಗ್ಗೆ ಜ್ಯೋತಿಷಿ ಶಾಸ್ತ್ರ ನಿಜವಾಗ್ಲೂ ಏನ್ ಹೇಳುತ್ತೆ? ನಿಜವಾಗ್ಲೂ ಮೂಲ ನಕ್ಷತ್ರದವ್ರು ಹುಟ್ಟಿದ್ರೆ ತಪ್ಪ, ಆ ತರದ ಪರಿಕಲ್ಪನೆಗಳಿದೆಯಾ ಜ್ಯೋತಿಷಿ ಶಾಸ್ತ್ರ? ಇಲ್ಲ, ಶಾಸ್ತ್ರಕಾರರು ಹೇಳಿದ್ದಾರೆ ಒಂದು ಮಗು ಜನನ ಆದಾಗ ಯಾವ್ಯಾವ ಸಂದರ್ಭದಲ್ಲಿ ನೀವು ಪರಿಹಾರಗಳನ್ನ ಮಾಡಿಸ್ಬೇಕು. ಜೊತೆಗೆ ಯಾವುದೇ ನಕ್ಷತ್ರದಲ್ಲಿ ಹುಟ್ಟಿದ್ರು ಕೂಡ ಜಾತಕದಲ್ಲಿ ಶುಭ ಗ್ರಹಗಳು ಕೇಂದ್ರ ತ್ರಿಕೋನ ಭಾವದಲ್ಲಿದ್ದಾಗ ಈ ದೋಷಗಳು ನಿವಾರಣೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಎಕ್ಸಾಂಪಲ್, ಕುಜದೋಷ ಇದೆ, ಕರೆಕ್ಟ್, ಕುಜದೋಷದ ಕ್ಯಾನ್ಸಲೇಷನ್ ಕೂಡ ಹೇಳಿರ್ತಾರೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಆ ಕ್ಯಾನ್ಸಲೇಷನ್ ಬಗ್ಗೆ ಗಮನ ಹರಿಸಲ್ಲ, ಸುಮ್ಮನೆ ಜನರಲ್ ಕುಜದೋಷ ಇದೆ ಅಂತ ನಾವು ಭಯ ಪಡ್ತೀವಿ. ನೀವು ಹೇಳಿದ್ ಕರೆಕ್ಟ್. ನೋಡಿ, ನಕ್ಷತ್ರ ದೋಷಗಳಲ್ಲಿ ಅಶ್ವಿನಿಯಿಂದ ಶುರುವಾದ್ರೆ ಒಂದು ಬಂಚ್ ಆಫ್ ನಕ್ಷತ್ರದ ಸೆಟ್ಟು ಆಶ್ಲೇಷಕ್ಕೆ ಮುಗಿಯುತ್ತೆ. ಅಂದ್ರೆ ಅಶ್ವಿನಿಗೆ ಶುರುವಾದ್ರೆ ಕೃತಿಕಾ ಒಂದು ರಾಶಿಯಲ್ಲಿ 1 ಪಾದ ಇದ್ರೆ 3 ಪಾದಗಳು ಇನ್ನೊಂದು ರಾಶಿಯಲ್ಲಿ ಇರುತ್ತೆ. ನೆಕ್ಸ್ಟ್ ಬಂದ್ರೆ ಮೃಗಶಿರ 2 ಡಿವೈಡ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಆಶ್ಲೇಷ ಬಂದು ಎಂಡ್ ಆಗುತ್ತೆ. ಅಂದ್ರೆ ಒಂದು ನಕ್ಷತ್ರದ ಪೂರ್ಣ ಪ್ರಮಾಣದ ಪಾದಗಳು ಮುಕ್ತಾಯ ಆಗಿ ಮತ್ತೊಂದು ನಕ್ಷತ್ರದ ಪೂರ್ಣ ಪ್ರಮಾಣದ ನಕ್ಷತ್ರಗಳ ಆರಂಭವಾಗುವ ಸಮಯವನ್ನು ನಾವು ವೃಕ್ಷ ಸಂಧಿ ದೋಷಗಳು ಅಂತ ಕರಿತೀವಿ. ಈ ನಕ್ಷತ್ರದ ಆರಂಭದ 20 ನಿಮಿಷದಲ್ಲಿ ಜನನವಾದ್ರೆ, ಎಕ್ಸಾಂಪಲ್ ರೇವತಿ ನಕ್ಷತ್ರದ ಕೊನೆಯ 20 ನಿಮಿಷ, ಅಶ್ವಿನಿ ನಕ್ಷತ್ರದ ಆರಂಭದ 20 ನಿಮಿಷ, ಜೊತೆಗೆ ಆಶ್ಲೇಷ ನಕ್ಷತ್ರದ ಕೊನೆಯ 20 ನಿಮಿಷ, ಮಕಾ ನಕ್ಷತ್ರದ ಆರಂಭದ 20 ನಿಮಿಷ, ಜ್ಯೇಷ್ಠ ನಕ್ಷತ್ರದ ಕೊನೆಯ 20 ನಿಮಿಷ, ಮೂಲ ನಕ್ಷತ್ರದ ಆರಂಭದ 20 ನಿಮಿಷದಲ್ಲಿ ಜನನ ಆಗಿದ್ರೆ, ಟೋಟಲ್ 40 ಮಿನಿಟ್ಸ್ ಅಲ್ಲಿ ಹುಟ್ಟಿದ್ರೆ ಅದು ದೋಷಪ್ರದವು. ಮಗುವಿಗೆ ಅಥವಾ ತಂದೆ ತಾಯಿಗೆ ಆರೋಗ್ಯದ ವ್ಯತ್ಯಾಸಗಳು ಬರುವ ಸಾಧ್ಯತೆಗಳಿರ್ತದೆ. ಇದಕ್ಕೆ ಪರಿಹಾರಗಳನ್ನು ಮಾಡಿಸಿ, ಗೋಮುಖ ಪ್ರಸವ ಶಾಂತಿ, ಒಂದು ಗೋ ಪೂಜೆಯನ್ನು ಮಾಡಿ, ಒಂದು ಮೊರದಲ್ಲಿ ಮಗುವನ್ನು ಇಟ್ಟು ಅದಕ್ಕೆ ಶಾಸ್ತ್ರೋಕ್ತ ಪೂಜೆ ಮಾಡಿ, ಅದು ದೇವರಿಂದ ದಾನವನ್ನ ತೆಗೆದುಕೊಳ್ಳುವಂತ ಒಂದು ಪ್ರತೀತಿ ಅನ್ನುವಂಥ ರೀತಿಯಲ್ಲಿ ಆ ಪೂಜೆಯನ್ನು ಮಾಡುವಂಥದ್ದು. ಇದನ್ನ ಜನನ ದೋಷಗಳು ಅಂತ ಕರಿತೀವಿ. ಅದು ಹೆಣ್ಣು ಮಗು ಗಂಡು ಮಗು ಅಂತ ಏನಿಲ್ಲ, ಯಾವ ಮಗು ಹುಟ್ಟಿದ್ರು ಇದು ದೋಷಪ್ರದವೇ. ಇದಕ್ಕೆ ನೀವು ಮಗು ಹುಟ್ಟದಾಗಲೇ ಪರಿಹಾರ ಮಾಡಿಬಿಟ್ರೆ ಅದರ ದೋಷಗಳು ಮುಂದಕ್ಕೆ ಬರೋದೇ ಇಲ್ಲ. ನಾವೇನ್ ಅನ್ಕೋಬಿದ್ದೀವಿ, ಮೂಲ ನಕ್ಷತ್ರದ ಪೂರ್ಣ ದೋಷ, ಆಶ್ಲೇಷ ಪೂರ್ಣ ದೋಷ, ಆ ಥರ ಇಲ್ಲ. ಈ ಸಂಧಿಯಲ್ಲಿ ದೋಷಪ್ರದವು. ಕೆಲವೊಂದು ಪಾದಗಳಿಗೆ ದೋಷವನ್ನ ಹೇಳಿದ್ದಾರೆ. ಆ ನಕ್ಷತ್ರ ಪಾದಗಳಿಗೆ ದೋಷ ಹೇಳಿದ್ರು ಕೂಡ ನೀವು ಜನನ ಕಾಲದಲ್ಲಿ ಪರಿಹಾರಗಳನ್ನು ಮಾಡಿಕೊಂಡ್ರೆ ಮತ್ತು ನಿಮ್ಮ ಜಾತಕದಲ್ಲಿ ಶುಭ ಗ್ರಹಗಳು ಶುಭ ಸ್ಥಾನದಲ್ಲಿದ್ದರೆ ಸಂಪೂರ್ಣವಾದಂಥ ದೋಷವು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಈಗ ನೋಡಿ, ಕೃಷ್ಣ ಚತುರ್ದಶ ಜನನ ಶಾಂತಿ ದೋಷ. ಕೃಷ್ಣ ಚತುರ್ದಶಿ ಅಂದ್ರೆ ಅಮಾವಾಸ್ಯೆ ಹಿಂದಿನ ದಿನ ಮಗು ಹುಟ್ಟಿದ್ರೆ ಆ ತಿಥಿಯನ್ನ 6 ಭಾಗಗಳನ್ನಾಗಿ ಮಾಡಬೇಕು. 6 ಭಾಗಗಳನ್ನಾಗಿ ಮಾಡಿ ಅದರ ಮೊದಲನೇ ಭಾಗದಲ್ಲಿ ಮಗು ಹುಟ್ಟಿದ್ರೆ ದೋಷಪ್ರದವಿಲ್ಲ, ಮಿಕ್ಕ 6 ಭಾಗಗಳಲ್ಲಿ ಹುಟ್ಟಿದ್ರೆ ದೋಷಪ್ರದ. ಅದರಿಂದ ಮಗುವಿಗೆ ಕೃಷ್ಣ ಚತುರ್ದಶಿ ಜನನದಲ್ಲಿ ಆಗಿದ್ರೆ ಅದಕ್ಕೆ ಪರಿಹಾರವನ್ನು ಮಾಡಿ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಮತ್ತೆ ಅಮಾವಾಸ್ಯೆ ದಿನ ಹುಟ್ಟಿದ್ರೆ, ಆಕ್ಚುಲಿ ಗಂಡು ಮಕ್ಳು ಅಮಾವಾಸ್ಯೆಯಲ್ಲಿ ಹುಟ್ಟಿದ್ರೆ ಒಳ್ಳೇದು, ಹೆಣ್ಮಕ್ಳು ಉಣ್ಮೇಲೆ ಹುಟ್ಟಿದ್ರೆ ಒಳ್ಳೇದು, ತುಂಬಾ ಪ್ರೋಗ್ರೆಸಿವ್ ಆಗ್ತಾರೆ. ಆದ್ರೆ ಅವತ್ತಿನ ದಿನ ನಿಮ್ಗೆ ಹೇಗಿರುತ್ತೆ ಅಂದ್ರೆ ಸೇಮ್ ಡಿಗ್ರಿಲಿ ಇರ್ತಾರೆ, ರವಿ ಮತ್ತು ಚಂದ್ರ ಇಬ್ರು ಸೇಮ್ ಡಿಗ್ರಿಲಿ ಇರ್ತಾರೆ, ತುಂಬಾ ಕತ್ತಲು ಜಾಸ್ತಿ ಇರ್ತದೆ. ಇಂಥ ಸಮಯದಲ್ಲಿ ಮಗು ಜನನ ಆದಾಗ ಅವರ ಮೆಂಟಲಿ ಅಂದ್ರೆ ಮಾನಸಿಕವಾಗಿ ಅಯ್ಯೋ ಅಮಾವಾಸ್ಯೆ, ಕತ್ಲು, ತುಂಬಾ ಕತ್ಲೆ ಇದೆ, ಆಚೆಗೆ ಹೋಗ್ಬಿಡಿ, ಈ ತರದೊಂದು ಫಿಯರ್ ನಮ್ಮಲ್ಲಿ ಇದ್ದೇ ಇರುತ್ತೆ. ಅದರಿಂದ ಮಾನಸಿಕವಾಗಿ
ಅಮಾವಾಸ್ಯೆ ದಿನ ಆ ಹೆಣ್ಣು ಮಗಳು ಸದೃಢಲ್ಲಿ ಇರಲ್ಲ, ಸಮತೋಲನ ಇರೋದಿಲ್ಲ. ಅವತ್ತಿನ ದಿನ ಆದರೆ ಅಮಾವಾಸ್ಯೆಯ ದಿನ ಜನನ ದೋಷ ಪರಿಹಾರವನ್ನು ಮಾಡ್ಕೊಳ್ಳಿ ಅಂತ ನೋಡಮ್ಮ. ನಾನು ಹೇಳೋದೇನು ಗೊತ್ತಾ, ಶಾಸ್ತ್ರಕಾರರು ಏನು ಹೇಳಿದ್ದಾರೆ ಅಂದರೆ ಪ್ರತಿಯೊಂದಕ್ಕೂ ಸಮಸ್ಯೆಗಳನ್ನು ಹೇಳಿದ್ದಾರೆ, ಪ್ರತಿಯೊಂದಕ್ಕೂ ಪರಿಹಾರನೂ ಅಲ್ಲೇ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಈಗ ಎಕ್ಸಾಂಪಲ್, ಉಪ್ಪು ಜಾಸ್ತಿ ಆಗಿದೆಯಾ, ಸ್ವಲ್ಪ ಮಜ್ಜಿಗೆ ಹಾಕು ಅಂತ ಹೇಳಿದ್ದಾರೆ. ನಾವೇನ್ ಮಾಡ್ತಾ ಇದೀವಿ, ಆ ಮಜ್ಜಿಗೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅದು ಹುಳಿ ಹಾಕೊಂಡ್ರೆ ಸರಿ ಹೋಗುತ್ತೆ, ನಾವು ಹುಳಿ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಾವೇನ್ ಮಾಡ್ತಾ ಇದೀವಿ, ಬರೀ ಖಾರದ ಬಗ್ಗೆ ಅಥವಾ ಉಪ್ಪಿನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದೀವಿ. ಅದರಿಂದ ಪರಿಹಾರಗಳನ್ನು ಕೂಡ ಅವರು ಅದೇ ರೀತಿಯಾಗಿ ಹೇಳಿರುವಂಥದ್ದು. ಇನ್ನು ಬಹಳ ಮುಖ್ಯವಾಗಿ ದರ್ಶ ಜನನ ಶಾಂತಿ ಇವತ್ತಿನ ಪ್ರಸ್ತುತ ದಿನಕ್ಕೆ ಬಹಳ ಮುಖ್ಯವಾಗಿರುವಂಥದ್ದು. ದರ್ಶ ಜನನ ಶಾಂತಿ ಅಂದ್ರೆ ಏನು ಅಂದ್ರೆ, ಮಗು ಹುಟ್ಟುವಂತ ಸಂದರ್ಭದಲ್ಲಿ ಬಾಯನ್ನ ಮೇಲ್ ಮಾಡ್ಕೊಂಡು ಹುಟ್ಟಬಾರ್ದಂತೆ. ಮಗು ಮೊದಲು ತಲೆ ಬರಬೇಕು. ನೋಡಿ, ನಮ್ಮಲ್ಲಿ ಮಗು ಹುಟ್ಟಕ್ಕಿಂತ ಮುಂಚಿತವಾಗಿ 3 ವಿಚಾರಗಳನ್ನು ಹೇಳ್ತಾರೆ: ಜಲೋದಯ, ಶಿರೋದಯ ಮತ್ತು ಪೂರ್ಣ ಪ್ರಮಾಣದ ದೇಹ ಆಚೆ ಬಂದ ಮೇಲೆ. ಲಗ್ನೋದಯ ಅಂತ ಕರಿತೀವಿ ನಾವು, ಶಿರೋದಯ ಅಂತ ಕರಿತೀವಿ, ಶಿಲೋದಯ ಅಂತ ಕರಿತೀವಿ. ಶಿಲೋದಯ ಅಂದ್ರೆ ಪೂರ್ಣ ಪ್ರಮಾಣದ ದೇಹ, ಶಿರೋದಯ ಅಂದ್ರೆ ತಲೆ ಬರುವಂಥದ್ದು, ಮತ್ತು ಜಲೋದಯ. ನೋಡಿ, ಒಂದು ಮಗು ಹುಟ್ಟುವಂತ ಸಂದರ್ಭದಲ್ಲಿ ತಾಯಿಯ ಗರ್ಭದಿಂದ ನೀರು ಬರುತ್ತಂತೆ. ಇದನ್ನ ಜಲೋದಯ ಅಂತ ಹೇಳಿ ಆ ಟೈಮ್ ಬರ್ಕೋಬೇಕು. ವಾಟರ್ ಬ್ರೇಕ್ ಅಂತ ಏನ್ ಹೇಳ್ತಾರಲ್ಲ, ಈ ಪೇನ್ ಸ್ಟಾರ್ಟ್ ಆಗುವಾಗ ವಾಟರ್ ಬ್ರೇಕ್ ಆಗುತ್ತಲ್ಲ, ಅದನ್ನ ಟೈಮ್ ಬರ್ಕೋಬೇಕು. ಅದಾದ ಮೇಲೆ ಮಗುದು ತಲೆ ಆಚೆಗೆ ಬರುತ್ತೆ, ಆ ತಲೆ ಬಂದಿರುವ ಟೈಮ್ ಅನ್ನು ಬರ್ಕೋಬೇಕು. ಇಟ್ ಈಸ್ ಎ ಶಿರೋದಯ. ಅದಾದ್ಮೇಲೆ ಶಿಲೋದಯ, ಪೂರ್ತಿ ದೇಹ ಆಚೆ ಬರುತ್ತೆ, ಅದನ್ನ ಶಿಲೋದಯ ಅಂತ ಬರ್ಕೋಬೇಕು. ಈ 3 ಸಮಯ ಜೊತೆಗೆ ಬಳ್ಳಿ ಕಟ್ ಮಾಡುವಂತ ಸಮಯ, ಇದಿಷ್ಟನ್ನು ಕೂಡ ಬರ್ಕೊಂಡು ಇದಕ್ಕೊಂದು ಜನನ ಸ್ಥಿರ ಅಂತ ಒಂದು ಮಾಡಬೇಕು. ಆಗ ಒಂದು ಸರಿಯಾದ ಲಗ್ನ ನಮ್ಗೆ ಸಿಗುತ್ತೆ. ಇಷ್ಟು ಪ್ರೋಸೆಸ್. ಆ ಮಗುವಿನ ತಲೆ ಆಚೆಗೆ ಬರುವಂತ ಸಂದರ್ಭದಲ್ಲಿ ಬಾಯಿ ಮೇಲ್ ಮಾಡ್ಕೊಂಡು ಹುಟ್ಟಬಾರ್ದಂತೆ ಮಗು. ಇದರಿಂದ ಮಗುವಿಗೆ ಅರಿಷ್ಟ, ಆರೋಗ್ಯದ ಸಮಸ್ಯೆ ಸೂಚಕ. ಅದಕ್ಕೆ ದರ್ಶ ಜನನ ದೋಷ ಪರಿಹಾರವನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇದನ್ನ ಮಾಡಿಸ್ಬೇಕು ನಾವು. ಅದ್ರ ಬಗ್ಗೆ ಎಷ್ಟೋ ಜನ ಗೊತ್ತೇ ಇರಲ್ಲ. ಆದ್ರೆ ಇವತ್ತು ಈ ಪರಿಹಾರವನ್ನ 190% ಜನ ಎಲ್ಲ ಮಾಡಿಸ್ಬೇಕು. ಯಾಕೆ ಅಂತಂದ್ರೆ, ಈಗ ಮಾಡಿಸೋರು ಎಲ್ಲರೂ ಸಿಸರಿನೇ ಮಾಡಿಸ್ತಾರೆ, ಮಗುವನ್ನ ಹಿಂಗೆ ಎತ್ಕೋತಾರೆ. ಅದರಿಂದ ಇದು ದೋಷಪ್ರದ. ಅದಕ್ಕೆ ನೋಡಿ, ಇವತ್ತಿನ ದಿನಗಳಲ್ಲಿ ತುಂಬಾ ಆರೋಗ್ಯದ ಸಮಸ್ಯೆಗಳು ಮಕ್ಕಳಿಗೆ. ಆಗಿನ ಕಾಲದಲ್ಲಿ ಈ ಮಟ್ಟದ ಆರೋಗ್ಯದ ಸಮಸ್ಯೆಗಳು ಇರ್ತಿರ್ಲಿಲ್ಲ. ತುಂಬಾ ತಮಾಷೆಗೆ ಅವತ್ತೆಲ್ಲ ಅಜ್ಜಿ ಮನೆಯಲ್ಲಿ ಮಕ್ಕಳು ಹುಡ್ತಿದ್ರು, ಅದಕ್ಕೆ ಮಕ್ಕಳು ಅಜ್ಜಿ ಮನೆಗೆ ಜಾಸ್ತಿ ಹೋಗ್ತಿದ್ರು. ಇವತ್ತು ಆಸ್ಪತ್ರೆಯಲ್ಲಿ ಮಕ್ಕಳು ಜನನ ಆಗ್ತಾರೆ, ಅದಕ್ಕೆ ಆಸ್ಪತ್ರೆಗೆ ಜಾಸ್ತಿ ಹೋಗ್ತಿರ್ತಾರೆ ಅಂತ. ಅದಕ್ಕೆ ದರ್ಶ ಜನನ ದೋಷ ಪರಿಹಾರವನ್ನ ಇವರು ಮಾಡ್ಕೋಬೇಕಾಗ್ತದೆ. ಅದಾದ ಮೇಲೆ ಗ್ರಹಣ ದೋಷ. ನನಗೆ ಇದ್ರ ನಡುವೆ ಒಂದು ಪ್ರಶ್ನೆ ಇಂಟರ್ಟ್ ಮಾಡ್ತಾ ಇದ್ದೇನೆ. ಆದ್ರೆ ನೀವು ಈ ಜನನದ ಪ್ರೊಸೆಸ್ ಬಗ್ಗೆ ಹೇಳಿದ ಕಾರಣಕ್ಕೆ ನೀವು ಹೇಳಿದ್ರಿ ಬಾಯಿ ಮೇಲಾಗಿ ಹುಟ್ಟಿದ್ರೆ ಇದು ಇದಕ್ಕೆ ಒಂದು ಪರಿಹಾರ ಮಾಡ್ಕೊಳ್ಬೇಕು ಅಂತ. ಈ ಕೆಲವು ಕಡೆ ನಂಬಿಕೆ ಇದೆ, ಕಾಲು ಮೊದಲು ಹುಟ್ಟಿದ್ರೆ ಏನಾದ್ರೂ ನೋವು ಇದ್ದಾಗ ಅವ್ರು ಕಾಲು ತಾಕ್ಸಿದ್ರೆ ಒಳ್ಳೇದು ಅನ್ನೋಂಥದ್ದು ಒಂದಷ್ಟು ನಂಬಿಕೆಗಳು ನಮ್ಮ ಗ್ರಾಮೀಣ ಭಾಗದಲ್ಲಿ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ನಿಜವಾಗ್ಲೂ ನಂಬಿಕೆಗಳಿದೆಯಾ? ಮೊದಲು ಕಾಲು ಹೊರಗಡೆ ಬಂದ್ರೆ ಆ ಮಗುದು ಕೆಲವ್ರು ಬಹಳ ಒಳ್ಳೇದು ಅಂತ ಹೇಳ್ತಾರೆ. ಸೊ ಈ ನಂಬಿಕೆಗಳ ಬಗ್ಗೆ ಏನಾದ್ರು ಇದೆಯಾ? ಏನಾಗುತ್ತೆ, ಮಗು ಯಾವಾಗ್ಲೂ ರೊಟೇಟ್ ಆಗ್ತಿರ್ತದೆ. ಅದಕ್ಕೆ ನಾವ್ ಯಾವಾಗ್ಲೂ ಏನ್ ಹೇಳ್ತೀವಿ, ಅವಳಿ ಜವಳಿ ಮಕ್ಳು ಹುಟ್ಟದಂತ ಸಂದರ್ಭದಲ್ಲಿ ಕೆಳಗಡೆ ಇರುವಂತಹ ಮಗು ಹುಟ್ಟೋ ಸಂದರ್ಭದಲ್ಲಿ ಮೇಲಕ್ಕೆ ಹೋಗುತ್ತೆ. ಅದಕ್ಕೆ ಫಲ ನೋಡುವಾಗ ಕೂಡ ಒಂದೇ ಲಗ್ನ ಆದ್ರೂ ಇಬ್ಬರದು ಬೇರೆ ಬೇರೆ ಕ್ಯಾರೆಕ್ಟರ್ ಇರುತ್ತೆ ಮತ್ತು ಬೇರೆ ಬೇರೆ ನೇಚರ್ ಇರುತ್ತೆ, ಬೇರೆ ಬೇರೆ ಪ್ರೊಫೆಷನ್ ಗಳನ್ನ ಅವರು ಆಯ್ಕೆ ಮಾಡ್ಕೋತಾರೆ. ಅದರಿಂದ ಇದು ಸಾಂಪ್ರದಾಯಿಕ ಜನಪದವಾಗಿರುವಂತಹ ವಿಷಯಗಳೇ ಹೊರತು ಮೂಲತಃ ಮಗುವಿನ ಹೆಡ್ ತಲೆನೇ ಪೊಸಿಷನ್ ಬರುವಂತದ್ದು ತುಂಬಾ ಒಳ್ಳೆಯದು. ಅದನ್ನ ಬಿಟ್ಟು ಬೇರೆ ಯಾವುದೇ ತರ ಬಂದ್ರೂ ಕೂಡ ಅದು ದೋಷಪ್ರದವಿರ್ತದೆ. ಅದಕ್ಕೆ ಈ ಪರಿಹಾರವನ್ನ ಮಾಡ್ಕೋಬೇಕಾಗುತ್ತೆ. ಆದ್ರೆ ಜನನ ಸಂದರ್ಭದಲ್ಲಿ ನೀವೀಗ ಹೇಳಿದ್ರಿ ಅವಳಿ ಜವಳಿ ಮಕ್ಕಳು ಅಂತ. ಸೊ ಹಾಗೆ ಕೆಲವು ಏಕ ನಕ್ಷತ್ರದಲ್ಲಿ ಹುಟ್ಟುತ್ತಾರೆ, ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ ಒಂದೇ ನಕ್ಷತ್ರ ಒಂದೇ ರಾಶಿಯವರು ಇರ್ತಾರೆ, ತಂದೆ ಮಗುನದ್ದು ಒಂದೇ ರಾಶಿ ಒಂದೇ ನಕ್ಷತ್ರ ಇರುತ್ತೆ. ಸೊ ಈ ತರದಿದ್ದಾಗ ಇದಕ್ಕೊಂದಷ್ಟು ಪರಿಹಾರಗಳನ್ನ ಮಾಡ್ಕೊಂಡ್ರೆ, ಸಾಮಾನ್ಯವಾಗಿ ನಮ್ಮ ಆಡು ಭಾಷೆಗಳಲ್ಲಿ ಏನ್ ನಂಬಿಕೆ ಇದೆ ಅಂದ್ರೆ, ಅವ್ರು ತುಂಬಾ ಕಿತ್ತಾಡ್ತಾರೆ, ಅವ್ರು ಏಕ ನಕ್ಷತ್ರದವರು ತುಂಬಾ ಕಿತ್ತಾಡ್ತಾರೆ ಅನ್ನೋ ತರ ಇರುತ್ತೆ. ಅಪ್ಪ ಮಗಂಗ್ ಆಗಲ್ಲ ಅಂತಂದ್ರೆ ಅಪ್ಪ ಮಗಂದ್ ಏಕ ನಕ್ಷತ್ರ, ಹಂಗಾಗಿ ಆಗಲ್ಲ ಅನ್ನೋ ತರ ಇರುತ್ತೆ. ಸೊ ಇದು ನಿಜವಾ? ಇದಕ್ಕೆ ನಿಜವಾಗ್ಲೂ ಏನಾದ್ರೂ ಕಾರಣ ಇದೆಯಾ? ಈ ಏಕ ನಕ್ಷತ್ರದವರು ಅಥವಾ ಒಂದೇ ನಕ್ಷತ್ರದವರು ಕಿತ್ತಾಡೋದ್ರ ಹಿಂದೆ ಏನಾದ್ರೂ ಕಾರಣ ಇದೆಯಾ? ಮತ್ತೆ ಇದಕ್ಕೆ ಏನ್ ಪರಿಹಾರಗಳಿದೆ ಅಂತ? ಕರೆಕ್ಟ್. ನೋಡಿ, ಮೊದಲನೇದಾಗಿ ಬಂದು ಅನೇಕ ಪರಿಹಾರಗಳನ್ನು ಹೇಳ್ತಾ ಇರುವಂತದ್ದು ಯಮಳ ಶಾಂತಿ ಅಂತ ಹೇಳ್ತೀವಿ ನಾವು. ಯಮಳ ಶಾಂತಿ ಅಂದ್ರೆ ಅವಳಿ ಜವಳಿ ಮಕ್ಕಳು ಹುಟ್ಟಿದ್ರೆ ಆ ಮಕ್ಕಳ ಬೆಳವಣಿಗೆಗೋಸ್ಕರ ಒಂದೇ ಸಮಯ, ಒಂದೇ ಲಗ್ನ, ಒಂದೇ ಮುಹೂರ್ತ, ಆ ಕ್ಷಣ ಬದಲಾವಣೆ ಬಿಟ್ರೆ ಮ್ಯಾಕ್ಸಿಮಮ್ ಒಂದೇ ಇರುತ್ತೆ. ಅದಕ್ಕೆ ಅವಳಿ ಜವಳಿ ಹುಟ್ಟಿದಾಗ ಮಕ್ಕಳ ಬೆಳವಣಿಗೆಯಲ್ಲಿ
ಅನಾರೋಗ್ಯದ ಸ್ಥಿತಿ ಬರ್ತದೆ. ಈಗ ಎಕ್ಸಾಂಪಲ್ ಏನಂದ್ರೆ ಒಬ್ರು ಕೂತ್ಕೊಳ್ಳೋ ಜಾಗದಲ್ಲಿ ಇಬ್ರು ಕೂತ್ಕೊಂಡಿದೀವಿ ಅಂತ ಇಟ್ಕೊಳ್ಳೋಣ. ಆ ಜಾಗ ಕಂಜೆಸ್ಟೆಡ್ ಇರುತ್ತೆ, ಕರೆಕ್ಟ್ ಅಲ್ವಾ? ಅದೇ ತರ ಅವರ ಬೆಳವಣಿಗೆಯಲ್ಲಿ ಕೂಡ ಒಂದಷ್ಟು ಆರೋಗ್ಯದ ಸಮಸ್ಯೆಗಳು ಬರ್ಬೋದು. ಆ ಕಾರಣಕ್ಕೋಸ್ಕರ ನೀವು ಯಮಳ ಶಾಂತಿಯನ್ನ ಮಾಡಿಸಿ ದೋಷವಿರುವಂತಹ ಪರಿಹಾರವನ್ನ ಮಾಡ್ಕೊಳ್ಳಿ. ಅಂದ್ರೆ ಅವಳಿ ಜವಳಿ ಇವತ್ತಿನ ಮೇಜರ್ ನನ್ನ ಉದ್ದೇಶ ಏನಂದ್ರೆ ಈ ಕಾರ್ಯಕ್ರಮ ನೋಡುವಂಥವ್ರು ಯಾವ ಸಮಯದಲ್ಲಿ ಪರಿಹಾರಗಳನ್ನು ಮಾಡ್ಕೋಬೇಕು, ಯಾವ್ಯಾವ ಮಗುವಿನ ಜನನ ದೋಷಗಳು ಏನೇನಿರ್ತದೆ ಅದಕ್ಕೆ ಪರಿಹಾರ ಮಾಡ್ಕೊಂಡ್ರೆ, ಈ ಪರಿಹಾರಗಳನ್ನು ಮಾಡ್ಕೊಂಡ್ರೆ ಮುಂದೆ ಮಕ್ಕಳ ಬೆಳವಣಿಗೆ ತುಂಬಾ ಚೆನ್ನಾಗಾಗುತ್ತೆ. ಒಂದು ಯಮಳ ಅಂದ್ರೆ ಅವಳಿ ಜವಳಿ ಹುಟ್ಟಿದ್ರೆ ಪರಿಹಾರವನ್ನ ಮಾಡ್ಕೋಬೇಕು. ಇನ್ನೊಂದು ಏಕನಕ್ಷತ್ರ ದೋಷಗಳು ಅಂತ ನೋಡಿ. ಏಕನಕ್ಷತ್ರಗಳು ನೋಡಿ, ಇಡೀ ಮನುಷ್ಯನ ಟ್ರಾವೆಲ್ ಇದೆಯಲ್ಲ, ಲೈಫು, ನೇಚರು, ಅದು ಮನಸ್ಸಿನಿಂದನೇ ಆಗುವಂಥದ್ದು. ಈಗ ಎಕ್ಸಾಂಪಲ್, ಈಗ ಮಧು ದೀಕ್ಷಿತ್ ಒಳ್ಳೆಯವರು ಅನ್ನುವಂಥವ್ರು ಇನ್ನೊಂದು ಅರ್ಧ ಗಂಟೆಗೆ ಮನುಷ್ಯ ಸರಿ ಇಲ್ಲಪ್ಪ ಅಂತ ಅನಿಸ್ಬೋದು. ಚೈತ್ರ ಕುಂದಾಪುರ ಅವರು ದೇವತೆ ಕಣಪ್ಪ ಅಂತ ಅನ್ಸೋರು, ಅಯ್ಯೋ ನಾನು ಹೋದಾಗ ಮಾತಾಡ್ಸೋದೇ ಇಲ್ಲಪ್ಪ, ಎಲ್ಲ ಬರೋದು ಮನಸ್ಥಿತಿ ಮೇಲೆ. ಅದಕ್ಕೆ ಈ ಚಂದ್ರ ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಿರ್ತಾನೋ ಅದೇ ಜನ್ಮ ನಕ್ಷತ್ರ. ಅಂದ್ರೆ ನೇರವಾಗಿ ಒಂದೇ ಡಿಗ್ರಿಯಲ್ಲಿ, ಅಂದ್ರೆ ನನ್ನ ಭೂಮಿಯಲ್ಲಿ ನಿಂತು ಚಂದ್ರನ ನೋಡುವಾಗ ಆ ಚಂದ್ರ ಯಾವ ನಕ್ಷತ್ರದ ನೇರವಾಗಿರ್ತಾನೋ ಅದೇ ನಮ್ಮ ಜನ್ಮ ನಕ್ಷತ್ರ ಆಗ್ತದೆ. ಆ ನಕ್ಷತ್ರ ಇರುವಂತ ರಾಶಿಯೇ ನಮ್ಮ ಜನ್ಮ ರಾಶಿ ಆಗ್ತದೆ. ಅಂದ್ರೆ ಇಲ್ಲಿ ಎಲ್ಲವೂ ಕೂಡ ಮನಸ್ಸಿನ ಆಧಾರದ ಮೇಲೆ ನಡ್ಕೊಂಡು ಹೋಗ್ತಿರುತ್ತೆ. ಅದಕ್ಕೋಸ್ಕರ ಇದೇನಾಗುತ್ತೆ, ಒಂದೇ ನಕ್ಷತ್ರದವ್ರು ಇಬ್ಬರಾದಾಗ ಏನಾಗುತ್ತೆ, ಕ್ಯಾರೆಕ್ಟರಿಸ್ಟಿಕ್ ಸೇಮ್ ಇರುತ್ತೆ. ಯಾವಾಗ ಕ್ಯಾರೆಕ್ಟರಿಸ್ಟಿಕ್ ಒಂದೇ ಇರುತ್ತೋ ಅಲ್ಲಿ ಈಗೋ ಕ್ಲಾಶಸ್ಗಳು ಬರ್ಬೋದು, ಹೊಂದಾಣಿಕೆ ಸಮಸ್ಯೆಗಳು ಬರ್ಬೋದು. ಅದಕ್ಕೋಸ್ಕರ ಏನಂದ್ರೆ ಒಂದೇ ನಕ್ಷತ್ರದಲ್ಲಿ ಹುಟ್ಟಿದಂತ ಸಂದರ್ಭದಲ್ಲಿ ಪಾದಗಳನ್ನು ಕೂಡ ನೋಡಬೇಕು. ಒಂದೊಂದು ಪಾದ ಕೂಡ ವ್ಯಕ್ತಿಯ ಗುಣಧರ್ಮಗಳನ್ನ ಬದಲಾವಣೆ ಮಾಡ್ತದೆ. ಈಗ ಎಕ್ಸಾಂಪಲ್, ಅಶ್ವಿನಿ 1ನೇ ಪಾದದವರು ಕೋಪಿಷ್ಠರಾಗಿರ್ತಾರೆ, 2ನೇ ಪಾದದವರು ಸ್ವಲ್ಪ ಫ್ಯಾಷನಿಟಿ ಇರ್ತಾರೆ, ಸ್ವಲ್ಪ ಸ್ಪಿರಿಚುವಲ್ ಇರ್ತಾರೆ, ಸ್ವಲ್ಪ ಫ್ಯಾಷನಿಟಿ ಇರ್ತಾರೆ. ಅದೇ 3ನೇ ಪಾದದವರು ತುಂಬಾ ಒಳ್ಳೆ ವಾಗ್ಮಿಗಳಾಗಿರ್ತಾರೆ, 4ನೇ ಪಾದವರು ತುಂಬಾ ಎಮೋಷನಲ್ ಪರ್ಸನಾಲಿಟಿ ಇರೋರಾಗಿರ್ತಾರೆ. ಅದೇ ತರ ಇಲ್ಲಿ ಏನಾಗುತ್ತೆ, ಒಂದೇ ನಕ್ಷತ್ರ ಒಂದೇ ಪಾದಗಳಿದ್ದಂಥ ಸಂದರ್ಭದಲ್ಲಿ ಈಗೋ ಕ್ಲಾಶಸ್ಸು ಮತ್ತು ಸಮಸ್ಯೆಗಳು ಬರೋ ಕಾರಣ ಏಕನಕ್ಷತ್ರ ಜನನ ದೋಷವನ್ನು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಅವರ ಮುಂದಿನ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗ್ತದೆ. ಮತ್ತೆ ಗ್ರಹಣ ಈ ಗ್ರಹಣದ ಸಮಯ ಏನಿರುತ್ತೆ 3 to 4 hours ಅಥವಾ 6 hours ಏನಿರುತ್ತೆ, ಈ ಗ್ರಹಣದ ಸಮಯದಲ್ಲಿ ಮಗು ಹುಟ್ಟಿದ್ರು ಕೂಡ ದೋಷ ಅಂತ. ಹೌದು. ಈ ಗ್ರಹಣಕ್ಕೆ ಸಂಬಂಧಪಟ್ಟ ಸಾಕಷ್ಟು ನಂಬಿಕೆಗಳಿದೆ ನಮ್ಮಲ್ಲಿ. ಈಗ ನಮ್ಮ ಈಗ ತುಂಬಾ ಜನ ವಿಚಾರವಂತರು ಅಂತ ಹೇಳ್ಕೊಳ್ಳೋರು ಎಲ್ಲರೂ ಏನ್ ಮಾಡ್ತಾರೆ, ಈ ಗ್ರಹಣ ಅಂತ ಬಂದಾಗ ಅದು ತಪ್ಪು ಕಲ್ಪನೆ. ಗ್ರಹಣದ ಸಮಯದಲ್ಲಿ ಊಟ ಮಾಡಬಾರ್ದು ಅಂದ್ರೆ ಅದು ಮೂಢನಂಬಿಕೆ, ಗ್ರಹಣ ಸಮಯದಲ್ಲಿ ಮಗು ಹುಟ್ಟಿದ್ರೆ ಅದು ಹುಟ್ಟಬಾರ್ದು ಅಂತ ಹೇಳ್ಕೊಳ್ಳೋದು ಅದು ಮೂಢನಂಬಿಕೆ. ಈ ತರದ ಗ್ರಹಣಕ್ಕೆ ಸಂಬಂಧ ಸಾಕಷ್ಟು ಒಂದು ಅಪವಾದ ಅಂತಲೇ ನಾವು ಹೇಳ್ಬೋದು. ಅದನ್ನ ಅಪವಾದವಾಗಿಯೂ ಮಾಡ್ತಾರೆ, ಒಂದಷ್ಟು ಜನ ತಪ್ಪು ಕಲ್ಪನೆಗಳನ್ನು ಇಟ್ಕೊಂಡಿದ್ದಾರೆ. ಈಗ ನೀವು ಹೇಳಿದ್ರಿ ಗ್ರಹಣ ಕಾಲದಲ್ಲಿ ಮಗು ಹುಟ್ಟಿದ್ರೆ ಅಂತ, ಸಹಜವಾಗಿ ಹುಟ್ಟುವಂತ ನೈಸರ್ಗಿಕ ಪ್ರಕ್ರಿಯೆ, ಅದನ್ನ ನಾವು ತಡೆಯೋದಕ್ಕಂತೂ ಆಗೋದಿಲ್ಲ. ಇದು ಹೆಂಗ್ ನಡೆಯುತ್ತೆ, ಇದನ್ನ ಹೇಗ್ ತಗೋಬೇಕು ಅಂತ ನೋಡಿ. ನಾನು ಹೇಳೋದೇನೆಂದ್ರೆ, ಇಲ್ಲಿ ಸರಿ ತಪ್ಪುಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವಾಗ ನನಗೆ ಪ್ಯೂರ್ ಸೂರ್ಯನ ಕಿರಣಗಳು ನನ್ನ ನೇಚರ್ ಮೇಲೆ ಬೀಳೋದಿಲ್ವೋ ಆ ಸಂದರ್ಭದಲ್ಲಿ ಪ್ರಕೃತಿ ಹಾಳಾಗುತ್ತೆ, ಪ್ರಾಣಶಕ್ತಿಯ ಶಕ್ತಿ ವೀಕ್ ಆಗುತ್ತೆ. ಯಾವಾಗ ನಿಮಗೆ ಪ್ರಾಣಶಕ್ತಿ ಅಥವಾ ಪ್ಯೂರ್ ಆಕ್ಸಿಜನ್ ಲೆವೆಲ್ ವ್ಯತ್ಯಾಸಗಳು ಬರೋದು. ಈಗ ಎಕ್ಸಾಂಪಲ್ ಇಲ್ಲಿ ತುಂಬಾ ಚೆನ್ನಾಗಿದೆ, ಇಲ್ಲಿ ಜಸ್ಟ್ ಒಂದು ಪರ್ಫ್ಯೂಮ್ ಹೊಡೆದ್ರು ಸಾಕು ನಿಮ್ಗೆ. ನನಗೆ ಡಸ್ಟ್ ಅಲರ್ಜಿ ಇದ್ರೆ ನನಗೆ ಬೇಗ ರಿಯಾಕ್ಷನ್ ಆಗುತ್ತೆ. ಅದೇ ತರ ಸೂರ್ಯನ ಕಿರಣಗಳು ಒಂದು 6 ಗಂಟೆಗಳ ಕಾಲ ಆ ಕಿರಣಗಳು ಭೂಮಿ ಮೇಲೆ ಬೀಳದೇ ಇದ್ದಂಥ ಸಂದರ್ಭದಲ್ಲಿ ಆಹಾರಗಳು ಫುಡ್ ಪಾಯ್ಸನ್ ಆಗುವಂಥ ಸಾಧ್ಯತೆಗಳಿರ್ತದೆ, ನನ್ನ ಮೆಂಟಲಿ ಡಿಸ್ಟರ್ಬೆನ್ಸ್ಗಳಾಗುವಂಥ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಗ್ರಹಣ ಕಾಲ ಕೆಟ್ಟದ್ದು ಅಂತ ಹೇಳಿರೋದೇ ಹೊರತು ಅದಕ್ಕೆ ವೈಜ್ಞಾನಿಕ ಕಾರಣಗಳಿಂದಾನೆ. ಅದೇ ಸಮಯದಲ್ಲಿ ಆ ಸಮಯದಲ್ಲಿ ಹುಟ್ಟಿದಾಗ ಏನಾಗುತ್ತೆ, ಸಾಮಾನ್ಯವಾಗಿ ನೀವು ಪ್ರತಿದಿನ ಹುಟ್ಟುವಂಥ ಮಕ್ಕಳು ನ್ಯಾಚುರಲ್ ಲೈಟಲ್ಲಿ ಹುಟ್ಟುತ್ತವೆ ಅಥವಾ ರಾತ್ರಿ ಇದ್ರೂ ಕೂಡ ಅವ್ರಿಗೆ ನೇಚರ್ ಸಪೋರ್ಟ್ ಮಾಡ್ತಾ ಇರುತ್ತೆ, ಡಿಸ್ಟರ್ಬೆನ್ಸ್ ಇರಲ್ಲ. ಬಟ್ ಗ್ರಹಣ ಕಾಲದಲ್ಲಿ ಏನಾಗಿರುತ್ತೆ, ವಾತಾವರಣದ ನಾರ್ಮಲ್ ಡೇಗೂ ಅವತ್ತಿನ ದಿನಕ್ಕೂ ವ್ಯತ್ಯಾಸ ಇರ್ತದೆ. ಅದಕ್ಕೋಸ್ಕರ ಗ್ರಹಣ ಕಾಲದಲ್ಲಿ ಹುಟ್ಟಂತ ಮಕ್ಕಳಿಗೆ ಸ್ವಲ್ಪ ಅನಾರೋಗ್ಯಗಳು ಬರುವಂತ ಸಾಧ್ಯತೆಗಳಿರ್ತದೆ. ಅಂತ ಕಾರಣಗಳಿಗೆ ಮುಂದೆ ಏನೂ ಸಮಸ್ಯೆಗಳಾಗಬಾರ್ದು ಅನ್ನುವಂಥ ಕಾರಣದಿಂದ ಗ್ರಹಣ ಕಾಲದಲ್ಲಿ ಹುಟ್ಟಿದ್ರೆ ಪರಿಹಾರವನ್ನು ಮಾಡಿ ಅಂತ. ಈಗ ನಂದು ಇನ್ನೊಂದು ಪ್ರಶ್ನೆ ಏನಂದ್ರೆ, ಯಾವಾಗ್ಲೂ ಮಗು ಹುಟ್ಟಿದೆ, ಗ್ರಹಣ ಕಾಲದಲ್ಲಿ ಹುಟ್ಟಿದ್ರೆ ಪರಿಹಾರ ಮಾಡಿ ಅಥವಾ ಏನೋ ಒಂದು ದಾನ ಮಾಡಿ, ಏನೋ ಒಂದು ಪೂಜೆ ಮಾಡಿಸಿ, ಇಟ್ ಇಸ್ ಎ ಪಾಸಿಟಿವ್ ವೈಬ್. ಯಾವುದೋ ಮಂತ್ರ, ಪೂಜೆ, ತಂತ್ರ ಎಲ್ಲವೂ ಕೂಡ ವೈಜ್ಞಾನಿಕ ಚಿಂತನೆ ಉಳ್ಳಂಥದ್ದು. ಅದು ಮಾಡೋದ್ರಿಂದ ಸಮಸ್ಯೆ ಏನು? ಏನೂ ಇಲ್ವಲ್ಲ. ಮಗು ಹುಟ್ಟಿದೆ, ಗ್ರಹಣ ಕಾಲದಲ್ಲಿ ಹುಟ್ಟಿದೆ, ಅದಕ್ಕೊಂದು ಪರಿಹಾರವನ್ನು ಮಾಡಿ, ಕೊನೆ ಪಕ್ಷ ನೀವೇನು ನಂಬೋದೇ ಬೇಡಪ್ಪ, ಅದರಿಂದ ಏನು ಒಳ್ಳೇದಾಗುತ್ತೋ ಬಿಡುತ್ತೋ. ಬಟ್ ಗ್ರಹಣ ಅನ್ನುವಂಥದ್ದು ಒಂದು ನೆಗೆಟಿವ್ ಇಂಪ್ಯಾಕ್ಟ್ ನಿಮ್ಮ ಮೇಲೆ ಆಗಿದೆಯಾ? ಕೊನೆ ಪಕ್ಷ ನೀವು ಇದನ್ನ ಮಾಡೋದ್ರಿಂದ, ಇಲ್ಲಪ್ಪ ಮಗು ಹುಟ್ಟಿದ್ರು ನಾನು ಈ ದಾನ ಕೊಟ್ಟಿರೋದ್ರಿಂದ
ನನಗೆ ಎಲ್ಲ ದೋಷ ನಿವಾರಣೆ ಆಗಿದೆ ಅಂತ ಗುರುಗಳು ಹೇಳಿದ್ದಾರೆ, ಅದರಿಂದ ಎಲ್ಲ ಸರಿ ಹೋಗಿದೆ ಅಂತ. ಒಂದು ಮೆಂಟಲಿ ಆದ್ರೂ ಅದೊಂದು ಇರುತ್ತೆ. ಕರೆಕ್ಟ್ ಅಲ್ವಾ? ಈಗ ನೋಡಿ, ನೀವು ದಿನ ಓಡಾಡ್ತಿರ್ತೀರಿ, ನಿಮ್ಗೆ ಏನೋ ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತೀರಿ, ಬಂದ ತಕ್ಷಣ ನಿಮ್ಗೆ ಸ್ವಲ್ಪ ಆಯಾಸ, ಏನೋ ಟಯರ್ಡ್ನೆಸ್ಸು, ಸುಸ್ತು ಆಗ್ತಾ ಇದೆ, ನಿಮ್ಗೆ ಏನ್ ಫೀಲು? ಅಯ್ಯೋ ಹೊರಗಡೆ ಹೋಗಿದ್ದೆ, ನನಗೆ ದೃಷ್ಟಿ ಆಗಿತ್ತು, ಏನೋ ಆಗಿತ್ತು ಅಂತ. ಬಟ್ ನಾನು ನಿಮ್ಗೊಂದು ತಾಯ್ತ ಕೊಡ್ತೀನಿ, ತಾಯ್ತ ವರ್ಕ್ ಆಗುತ್ತೋ ಇಲ್ವೋ, ಕೆಲಸ ಮಾಡುತ್ತೋ ಇಲ್ವೋ, ಬಟ್ ನಾನು ಕೊಡುವಂತ ಒಂದು ತಾಯ್ತ, ಗುರುಗಳು ತಾಯ್ತ ಕೊಟ್ಟಿದ್ದಾರೆ, ಇನ್ಮೇಲೆ ನನಗೆ ದೃಷ್ಟಿ ಆಗಲ್ಲ ನಮ್ಮ ಮನೋಭಾವ ಇದೆಯಲ್ಲ, ಅದೇ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ, ಮನೋಧೈರ್ಯವನ್ನ ಜಾಸ್ತಿ ಮಾಡುತ್ತೆ. ಅದರಿಂದ ಎಷ್ಟೋ ನೆಗೆಟಿವಿಟೀಸ್ ನಿಮ್ಗೆ ಕಮ್ಮಿ ಆಗುತ್ತೆ. ಅದರಿಂದ ಈ ಎಲ್ಲ ಪರಿಹಾರಗಳನ್ನ ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದ್ರೆ, ಎಲ್ಲ ವಿಷಯಗಳನ್ನ ಪ್ರಾಕ್ಟಿಕಲ್ ಆಗಿ ತಿಳ್ಕೋಬೇಕು ಅಥವಾ ಅನುಭವದಿಂದ ಪಡ್ಕೋಬೇಕು. ಮಾತಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ. ನಾನು ಯಾವಾಗಲೂ ಅದನ್ನೇ ಹೇಳ್ತಿರ್ತೀನಿ, ಅನುಭವದಿಂದ ತಿಳ್ಕೊಬೇಕು. ಇದು ಮಾಡೋದ್ರಿಂದ ಏನಾಯ್ತು, ಇದು ಮಾಡಿದೆ. ನಾನು ಜಸ್ಟ್ ಹೇಳ್ತೀನಿ, ಈಗ ದಿನ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಮೊಬೈಲಲ್ಲಿ ಸ್ಟೇಟಸ್ ಹಾಕ್ತೀವಿ, ಕರೆಕ್ಟ್ ಅಲ್ವಾ? ಸ್ಟೇಟಸ್ ಅಂದ್ರೆ ನನ್ನ ಸ್ಟೇಟಸ್ ತೋರ್ಸೋದಲ್ಲ, ನಿನ್ನ ಗುಣಧರ್ಮಗಳನ್ನ ತೋರಿಸುತ್ತೆ ಅದು. ನೀನ್ ಏನ್ ಸ್ಟೇಟಸ್ ಹಾಕ್ತೀಯೋ ನೀ ಅದನ್ನ ಹೆಚ್ಚು ಫಾಲೋ ಮಾಡ್ತೀಯ ಅಂತ. ನಾನು ಹೇಳೋದು, ಒಂದು ವಾರ 15 ದಿನ ನಿನ್ಗೆ ಇಷ್ಟವಾಗಿರುವಂತ ದೇವರು ಯಾವ್ದಾದ್ರೂ ಆಗಿರ್ಲಿ, ನಿನ್ಗೆ ಇಷ್ಟ ಆಗಿರುವಂತ ದೇವರು ಒಂದು ವಾರ ಕಂಟಿನ್ಯೂಸ್ ಆಗಿ ನಿಮ್ ಸ್ಟೇಟಸ್ ಹಾಕಂತ ಬನ್ನಿ. ಒಂದೇ ಒಂದು ವಾರ, 7 days, ಒಂದು ಸೈಕಲ್, 7 ದಿನ ನಿನ್ಗೆ ಇಷ್ಟ ಆಗಿರೋ ದೇವ್ರದ್ದು ಬೆಳಿಗ್ಗೆ ಎದ್ದ ತಕ್ಷಣ ಬೇರೆ ಯಾವ ಸ್ಟೇಟಸ್ ಹಾಕ್ಬಾರ್ದು. ಬೆಳಿಗ್ಗೆ ಎದ್ದ ತಕ್ಷಣ ಆ ದೇವ್ರದ್ದು 1 ಅಥವಾ 2 ಪಿಕ್ಚರ್ನ ಹಾಕ್ತಾ ಬನ್ನಿ. ನಿಮ್ ಲೈಫಲ್ಲಿ ಒಂದು ವಾರದಲ್ಲಿ ಪಾಸಿಟಿವ್ ಬರಲಿಲ್ಲ ಅಂದ್ರೆ ಕೇಳ್ರಿ. ಅಂದ್ರೆ ನೀನ್ ಬೆಳಿಗ್ಗೆ ಎದ್ದ ತಕ್ಷಣ ಒಳ್ಳೆ ಚಿಂತನೆಯನ್ನ ಮಾಡಕ್ ಶುರು ಮಾಡ್ತೀಯ, ನಿನ್ನ ದೇವರನ್ನ ನೋಡ್ತೀಯ, ಅದನ್ನ ಸ್ಟೇಟಸ್ಗೆ ಹಾಕ್ತೀಯ, ಅದೇ ನಿನಗೆ ಪಾಸಿಟಿವಿಟಿ ಕೊಡುತ್ತೆ. ಅದರಿಂದ ನನ್ನ ಪ್ರತಿ ದಿನದ ನನ್ನ ನೇಚರ್ ಕೂಡ ಬದಲಾವಣೆಗಳನ್ನು ತರುತ್ತೆ. ಅದಕ್ಕೋಸ್ಕರ ಈ ಪರಿಹಾರಗಳು ಬಹಳ ಮುಖ್ಯ ಆಗ್ತದೆ. ಇನ್ನು ತ್ರಿಕ ಪ್ರಸವ ಜನನ ಶಾಂತಿ. ಏನಿದು ತ್ರಿಕ ಪ್ರಸವ ಜನನ ದೋಷಗಳು? ಯಾಕಿದು ಶಾಂತಿ ಮಾಡಬೇಕು ಅಂದ್ರೆ, 3 ಹೆಣ್ಣು ಮಕ್ಕಳಾದ್ಮೇಲೆ 1 ಗಂಡು ಮಗು ಆಗಿದ್ರೆ, ಅಥವಾ 3 ಗಂಡು ಮಕ್ಕಳಾಗಿ 1 ಹೆಣ್ಣು ಮಗು ಹುಟ್ಟಿದ್ರೆ ಇದನ್ನ ದೋಷಪ್ರದ ಅಂತ ಹೇಳಿದ್ದಾರೆ ನಮ್ಮ ಶಾಸ್ತ್ರದಲ್ಲಿ. ನಮ್ಮಲ್ಲಿ ಹಳ್ಳಿಗಳಲ್ಲೂ ಕೂಡ ಮಾತಾಡ್ತಾರೆ, ಅಂದ್ರೆ ಏನೋ 3 ಗಂಡು ಹುಟ್ಟಿ ಕೊನೆ ಒಬ್ಬಳು ಮಗಳಿದೆ, ಕೊನೆ 4ನೇದಾಗಿ ಹೆಣ್ಮಗು ಹುಟ್ಟಿದ್ರೆ ಸೊ ಆವಾಗ ಅವಳು ಸ್ವಲ್ಪ ಜೋರಾಗಿರ್ತಾಳೆ ಅನ್ನೋ ತರದ ಒಂದಷ್ಟು ನಂಬಿಕೆಗಳು ಸಾಕಷ್ಟಿದೆ. ಸೊ ಇದಕ್ಕೂ ಸಂಬಂಧ ಇದೆಯಾ ಹೇಗೆ? ಹೌದೌದು, ಖಂಡಿತ. ಅದಕ್ಕೋಸ್ಕರ ಆ ರೀತಿ ಇದ್ದಂತ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು, ತ್ರಿಕ ಪ್ರಸವ ಜನನ ದೋಷ ಪರಿಹಾರವನ್ನ ಮಾಡಬೇಕು. ಎಲ್ಲದಕ್ಕೂ ವಿಧಿಗಳನ್ನು ಬರೆದಿಟ್ಟಿದ್ದಾರೆ, ನಾವೇನು ಹೊಸದಾಗಿ ಯಾವುದನ್ನು ಮಾಡೋದ್ ಬೇಕಿಲ್ಲ. ಆ ಪರಿಹಾರವನ್ನ ಮಾಡ್ಕೊಂಡ್ರೆ ಆ ಮಗುವಿನ ದೋಷ ಏನಿರುತ್ತೆ ಹುಟ್ಟಿದಾಗ, ಈಗ ನಾ ಯಾವ್ದೋ ಒಂದು ಗಿಡ ನೆಟ್ಟಿದ್ದೀರಾ, ಅದರಲ್ಲಿ ಹುಳ ಇದೆ, ನೀವೇನ್ ಮಾಡ್ಬೇಕು, ಅವಾಗ್ಲೇನೆ ಅದಕ್ಕೆ ಔಷಧಿ ಹಾಕ್ಬಿಡ್ಬೇಕು. ಹಾಗಾದ್ರೆ ಬೆಳವಣಿಗೆ ಚೆನ್ನಾಗಾಗುತ್ತೆ. ನೀವು ತುಂಬಾ ದೊಡ್ಡ ಮರ ಆಗಿ ಇದು ಸರಿಯಾಗಿ ಏನು ಬೆಳವಣಿಗೆ ಆಗಿಲ್ಲ, ಕೊಂಬೆ ಸರಿ ಇಲ್ಲ, ಇದು ಹಣ್ಣು ಸರಿಯಾಗಿಲ್ಲ ಅಂದ್ರೆ ಕಷ್ಟ. ಅದಕ್ಕೆ ನಾ ಯಾವಾಗಲೂ ನೀವು ಮಗು ಹುಟ್ಟಿ 10 ವರ್ಷ 20 ವರ್ಷ ಆದ್ಮೇಲೆ ಏನೇನೋ ಪರಿಹಾರಗಳು ಮಾಡ್ಕೊಳ್ಳೋದ್ರ ಬದಲು ಮಗು ಹುಟ್ಟಿದಾಗ ಏನೆಲ್ಲ ದೋಷಗಳಿದೆ ಇದಕ್ಕೆ ಪರಿಹಾರಗಳನ್ನ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಸದಂತ ಜನನ ದೋಷ ಅಂತ ಹೇಳಿದಾರಮ್ಮ. ಏನಿದು ಸದಂತ ಜನನ ದೋಷ ಅಂದ್ರೆ, ಮಗು ಹುಟ್ಟಿದ ತಕ್ಷಣ ಅಲ್ಲಿ ಬರಬಾರದು, ಅದು ದೋಷಪ್ರದವೇ. ಅಂದ್ರೆ ಯಾವ್ದು ನಾರ್ಮಲ್ ಆಗಿರುತ್ತೋ ಅದು ಅಬ್ನಾರ್ಮಲ್ ಆಗಿದೆ ಅಂತ. ಮಗು ಹುಟ್ಟಿದ ತಕ್ಷಣ ಬರಬಾರದು. ಯಾವ್ದು ನೇಚರ್ ಅಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಇರ್ತದೋ, ಈಗ ಎಕ್ಸಾಂಪಲ್ ಇವಾಗ ಈ ತಿಂಗಳು ಬೇಸಿಗೆ, ಇನ್ನೇನ್ ಬೇಸಿಗೆ ಶುರು ಆಯ್ತು, ನಿಮ್ಗೆ ವಿಪರೀತವಾದ ಕೋಲ್ಡ್ ಶುರು ಆದ್ರೆ ಏನ್ ಮಾಡ್ತೀರಿ? ಅದು ಪ್ರಕೃತಿ ವಿರುದ್ಧ, ದೇಹ ಸಪೋರ್ಟ್ ಮಾಡಲ್ಲ, ತಲೆಬಾದಿ, ನೆಗಡಿ, ಶೀತ ಎಲ್ಲ ಶುರು ಆಗ್ಬಿಡುತ್ತೆ. ಅದೇ ರೀತಿ ಮಗುವಿನ ಬೆಳವಣಿಗೆ ಕೂಡ ನಾರ್ಮಲ್ ಆಗಿ ಯಾವ್ಯಾವ ಸ್ಟೇಜಲ್ಲಿ ಏನೇನು ಆಗ್ಬೇಕು ಅದಾಗಬೇಕು. ಸಾಮಾನ್ಯವಾಗಿ 7ನೇ ತಿಂಗಳು ಮತ್ತೆ 9ನೇ ತಿಂಗಳಲ್ಲಿ ಹಲ್ಲು ಹುಟ್ಟಬೇಕು, ಅದರಲ್ಲೂ ಕೂಡ ಹಲ್ಲು ಕೆಳಗಡೆ ಹುಟ್ಟಬೇಕು. ಅಕಸ್ಮಾತ್ ಆ ಮಗುಗೆ 2, 3, 4, 5ನೇ ತಿಂಗಳಲ್ಲಿ ಏನಾದರೂ ಹಲ್ಲು ಹುಟ್ಟಿದ್ರೆ, ಅದು ಮೊದಲೇನಾದ್ರೂ ಮೇಲೆ ಹಲ್ಲು ಹುಟ್ಟಿದ್ರೆ ಇದನ್ನು ದೋಷಪ್ರದ ಅಂತ ಹೇಳಿದ್ದಾರೆ. ಅಂದ್ರೆ ಮಗುವಿಗೆ ಏನೋ ದೇಹದಲ್ಲಿ ಇಂಬ್ಯಾಲೆನ್ಸ್ ಇದೆ, ಇದು ಈ ತರ ಆಗ್ಬಾರ್ದು ಅನ್ನುವಂತ ಇಂಡಿಕೇಶನ್ಸ್. ಅದಕ್ಕೋಸ್ಕರ ಏನ್ ಹೇಳ್ತಾರೆ, ಒಂದು ವೈದ್ಯರನ್ನ ಭೇಟಿ ಮಾಡು, ಪ್ಲಸ್ 2ನೇದು ಬಂದು ಸದಂತ ಜನನ ದೋಷ ಪರಿಹಾರವನ್ನ ಮಾಡ್ಕೋ. ಇದರಿಂದ ಮಗುವಿಗ ಆಗಿರುವಂತ ದೋಷಗಳು ಏನಿದೆ ಅದೆಲ್ಲವೂ ಕೂಡ ನಿವಾರಣೆ ಆಗ್ತದೆ. ಅದರಿಂದ ಏನು ಪರಿಹಾರ ಅಂದ್ರೆ ಯಾವ ತರದ ಪರಿಹಾರ ಇರುತ್ತೆ ಇದಕ್ಕೆ? ಪ್ರತಿ ಒಂದು, ಈಗ ನೋಡಮ್ಮ ನಾನು ಅವಾಗ್ಲೇ ಹೇಳಿದೆ, ತ್ರಿಕ ಪ್ರಸವ ಶಾಂತಿ ಇರ್ಬೋದು, ಯಮಳ ಶಾಂತಿ ಇರ್ಬೋದು, ಏಕನಕ್ಷತ್ರ ಶಾಂತಿ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಆಗಮೋಕ್ತವಾದ ಒಂದಷ್ಟು ಪರಿಹಾರಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಈಗ ನಾವು ಅದನ್ನ ಮಾತಾಡ್ತಾ ಹೋದ್ರೆ ಇನ್ನೊಂದು 4 ಎಪಿಸೋಡ್ ಆಗ್ಬಿಡುತ್ತೆ. ಆಗಮಕ್ಕೆ ಹೋಗೋದ್ ಬೇಡ. ಇದನ್ನ ಪುರೋಹಿತರಿಗೆ ಹೇಳಿದ್ರೆ ಸದಂತ ದೋಷ ಜನನ ಪರಿಹಾರ ಮಾಡ್ಕೊಡಿ ಗುರುಗಳೇ, ಈ ತರ ಮಗುಗೆ ಅಲ್ಲಿ ಬಂದಿದೆ ಅಂದ್ರೆ ವೈದಿಕ ಕ್ರಮದಲ್ಲಿ ಅದನ್ನ ಶಾಸ್ತ್ರೋಕ್ತ ಮಾಡಿಸಿ ಒಂದು ಪುಟ್ಟ ದಾನವನ್ನ ಮಾಡಿಸ್ತಾರೆ. ಅದರಿಂದ ಮಗುವಿನ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗುವಂಥದ್ದು. ಇದರಲ್ಲಿ ನನಗೆ ನಾವು ಈಗ ಮಾತಾಡಿದ್ವಲ್ಲ, ಈ ಅದೇ 3
ಗಂಡು ಮಕ್ಳು ಹುಟ್ಟಿದ್ಮೇಲೆ ಒಂದ್ ಹೆಣ್ಣು, 3 ಹೆಣ್ಣು ಹುಟ್ಟಿದ್ಮೇಲೆ ಒಂದ್ ಗಂಡು ಹುಟ್ಟಬಾರ್ದು ಅನ್ನೋದು. ಸೊ ಅಂದ್ರೆ ಈ ನಾನು ಕೇಳಿರೋದು ಈ ಗ್ರಾಮ್ಯ ಭಾಷೆಗಳಲ್ಲಿ ಮಾತಾಡ್ತಾರೆ, ಈ ರಾವಣ, ವಿಭೀಷಣ, ಕುಂಭಕರ್ಣನ ನಂತರ ಶೂರ್ಪನಖಿ ಹುಟ್ಟಿದ್ಲು, ಹಾಗಾಗಿ 3 ಗಂಡು ಹುಟ್ಟಿದ ಮೇಲೆ ಒಂದ್ ಹೆಣ್ಣು ಹುಟ್ಟಬಾರ್ದು ಅಂತ ಹೇಳ್ತಾರೆ ಅನ್ನುವಂಥದ್ದು. ಸೊ ಇದು ಏನಾದ್ರೂ ರಿಲೇಟೆಡ್ ಇದಕ್ಕೆ? ನಮ್ಗೆ ಇದರ ಪುರಾಣಗಳ ತುಂಬಾ ಸ್ಟೋರಿಗಳು ನಮ್ಗೆ ಸಿಗ್ತಾ ಹೋಗ್ತದೆ. ಈಗ ಎಕ್ಸಾಂಪಲ್ ರೋಹಿಣಿ ನಕ್ಷತ್ರದ ದೋಷಗಳು. ಕೃಷ್ಣ ರೋಹಿಣಿ ನಕ್ಷತ್ರದಲ್ಲಿ ಜನನ ಆಗಿರೋದ್ರಿಂದ ಮಾವನ್ನ ಕೊಂದ, ಅದರಿಂದ ರೋಹಿಣಿ ನಕ್ಷತ್ರದಲ್ಲಿ ಜನನಾದವರು ಸೋದರ ಮಾವನ್ಗೆ ಒಳ್ಳೇದಲ್ಲ, ಅದಕ್ಕೋಸ್ಕರ ಪರಿಹಾರ ಮಾಡ್ಕೊಳ್ಳಿ. ಇವೆಲ್ಲ ವೃತ್ತಾಂತಗಳು ಕಥೆಯ ಮುಖಾಂತರ ನಮ್ಗೆ ಸಿಗುತ್ತೆ. ನೀವ್ ಹೇಳಿದ್ ಕೂಡ ಅದೇ ತರ ಏನಂದ್ರೆ ದೋಷ ಉಂಟಾಗಬಾರ್ದು, ಇದರ ಸಮಸ್ಯೆಗಳು ಇವರ ಜೀವನದಲ್ಲಿ ಬರಬಾರ್ದು ಅನ್ನುವಂಥ ಉದ್ದೇಶಕ್ಕೋಸ್ಕರನೇ ಇಂಥ ಪರಿಹಾರಗಳನ್ನ ಮಾಡಿರುವಂತದ್ದು. ಜೊತೆಗೆ ನಾಳವೇಷ್ಟನ ದೋಷ ಅಮ್ಮ. ನಾಳವೇಷ್ಟನ ದೋಷ ಅಂದ್ರೆ ಬಳ್ಳಿ, ಕರಳು ಬಳ್ಳಿ, ನಾಳವೇಷ್ಟನ ದೋಷ ಅಂತ. ನಾಳವೇಷ್ಟನ ಅಂದ್ರೆ ಮಗು ಕರಳು ಬಳ್ಳಿಯನ್ನ ಮಗು ಸುತ್ಕೊಂಡು ಹುಟ್ಟಬಾರ್ದು. ಸುತ್ಕೊಂಡು ಹುಟ್ಟಿದ್ರೆ ಅದು ಅಷ್ಟೊಂದು ಒಳ್ಳೇದಲ್ಲ, ಮಗುವಿನ ಆರೋಗ್ಯದ ವಿಷಯದಲ್ಲಿ ಕೂಡ ಅದು ಅಷ್ಟೊಂದು ಶುಭವಲ್ಲ ಅನ್ನುವಂಥ ವಿಚಾರಗಳನ್ನ ನಮ್ಮಲ್ಲಿ ಹೇಳ್ತಾರೆ. ಅದಕ್ಕೆ ಮಗು ಹುಟ್ಟಿದಾಗ ಏನಾದ್ರೂ ಬಳ್ಳಿ ಸುತ್ಕೊಂಡು ಹುಟ್ಟಿದ್ರೆ ಇದನ್ನ ನಾಳವೇಷ್ಟನ ದೋಷ ಅಂತ ಕರಿತೀವಿ. ಅದಕ್ಕೋಸ್ಕರ ಮಗು ಹುಟ್ಟಿದ ತಕ್ಷಣ ಈ ಪರಿಹಾರವನ್ನ ಮಾಡಬೇಕು. ಮತ್ತೆ ನಾನು ಏನೆಲ್ಲ ದೋಷಗಳನ್ನ ಹೇಳಿದೆ ಶಾಸ್ತ್ರದಲ್ಲಿ ಕೂಡ ಹೇಳ್ತಾರೆ, ಬಿಫೋರ್ 3 months ಅಂದ್ರೆ ಮಗು ಹುಟ್ಟಿದ 3 ತಿಂಗಳೊಳಗಾಗಿ ಈ ಪರಿಹಾರವನ್ನ ಮಾಡಿಕೊಂಡ್ರೆ ಮಗುವಿನ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗ್ತದೆ. ಆದ್ರಿಂದ ಈ ಪರಿಹಾರಗಳನ್ನ ಮಾಡಿಸಿ. ಟ್ರೆಂಡ್ ಜೊತೆಗೆ ಹೋಗೋ ವಿಧಿ ಇದೆಯಲ್ಲ, ಇದು ಅಷ್ಟೊಂದು ಶುಭದಾಯಕವಾದಲ್ಲ. ಇದನ್ನ ನಾವು ಫಾಲೋ ಮಾಡಬಾರ್ದು. ಜನನದಿಂದ ಮರಣದವರೆಗೆ ಷೋಡಶ ಸಂಸ್ಕಾರಗಳು, 16 ಸಂಸ್ಕಾರಗಳು. ಆ ಸಂಸ್ಕಾರಗಳಲ್ಲಿ ಇದೆಲ್ಲ ಬರುತ್ತೆ. ಇದರಲ್ಲಿ ವಿವಾಹದಿಂದ ಶುರುವಾಗುತ್ತೆ. ಆಕ್ಚುಲಿ ವಿವಾಹ ಮಾಡ್ಕೊಳ್ಳುವಂತಹ ಮುಹೂರ್ತ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವೊಂದು ವ್ರತ ಮಾಡ್ತಾ ಇದೀವಿ, ಒಂದು ಪೂಜೆ ಮಾಡ್ತಾ ಇದೀವಿ ಅಂದ್ರೆ ನನ್ನ ಸ್ಟೇಟಸ್ ಹಾಕೊಳ್ಳೋಕ್ಕೋಸ್ಕರ ನಾನು ಪೂಜೆ ಮಾಡ್ತಾ ಇದ್ದೀನಿ. ಅದನ್ನ ಯಾಕೆ ಮಾಡಬೇಕು ಅಂತ ನಾವು ಮಾಡ್ತಾ ಇಲ್ಲ. ದುಷ್ಕರ್ಮ ಮತ್ತು ಸತ್ಕರ್ಮ ಅಂತ ನಾವು ಏನೇ ಡಿಸೈಡ್ ಮಾಡಿದ್ರು ನೋಡಿ, ನಾವೇನ್ ಮಾಡ್ತೀವಿ, ಮಗು ಹುಟ್ಟಿದ ತಕ್ಷಣನೇ ಮಗು ಜಾತಕವನ್ನು ನೋಡ್ಬಿಟ್ಟು ಅಯ್ಯೋ ಮಗುಗೆ ಹಿಂಗೆ ಆಗ್ಬಿಟ್ಟಿದೆ, ಮಗುಗೆ ಅಂಗವಿಕಲ್ಯ ಆಗ್ಬಿಟ್ಟಿದೆ ಅಥವಾ ಆರೋಗ್ಯ ಸಮಸ್ಯೆ ಆಗ್ಬಿಟ್ಟಿದೆ ಅಂತ ನಾವು ಯೋಚನೆ ಮಾಡ್ತೀವಿ. ಆದ್ರೆ ನೀವು ಯೋಚನೆ ಮಾಡ್ಬೇಕಾದ್ರೆ ಮಗುನ ಜಾತಕ ಅಲ್ಲ, ನಿಮ್ಮ ಜಾತಕದ ಪಂಚಮ ಭಾವ, ತಂದೆ ತಾಯಿಯ ಕರ್ಮಾನುಸಾರೇಣ ಮಗುವಿನ ಜನನ ಆಗ್ತದೆ. ಇದೇ ರಾಮನ ಜೊತೆ ಯುದ್ಧ ಆಗುವಾಗ ರಾಮ ಬರ್ತಾನೆ, ಬಂದು ಯುದ್ಧ ಪ್ರಾರಂಭ ಆಗ್ಬೇಕು. ಆ ಸಂದರ್ಭದಲ್ಲಿ ಯುದ್ಧಕ್ಕೆ ಮುಂಚೆ ಒಂದು ಕಂಕಣವನ್ನ ಕಟ್ಟಬೇಕು, ಕರೆಕ್ಟ್ ಅಲ್ವಾ? ಆದ್ರೆ ಆ ಕಂಕಣವನ್ನ ರಾಮನ್ಗೆ ಯಾರು ಕಂಕಣ ಕಟ್ಟೋದು? ಅಂತ ದೊಡ್ಡ ಆಗಮಿಕ ಆಗಿರ್ಬೇಕು. ಆಗ ರಾವಣನ ಹತ್ರನೇ ಹೋಗ್ತಾರೆ. ರಾವಣ ಬಂದು ಕುಲಕಸಬು ಬಂದು ಏನ್ ಮಾಡ್ತಾರೆ, ನೋಡು ಈ ಕ್ಷಣ ಈ ಮುಹೂರ್ತದಲ್ಲಿ ನೀನು ಕಂಕಣವನ್ನ ಕಟ್ಸ್ಕೊಬಿಡು, ಈ ಕಟ್ಸಿದ್ರೆ ನೀನ್ ಗೆಲ್ತೀಯ.